ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಮೋಕ್ಷಿತಾ ಬಗ್ಗೆ ವಿಡಿಯೋ ಮಾಡಿ ಮೇಡಮ್, ಮೋಕ್ಷಿತಾ ಬಗ್ಗೆ ಅಪ್ಡೇಟ್ ಕೊಡಿ ಮೇಡಮ್ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ಒಂದು ಚಾನಲ್ ಅಲ್ಲಿ. ಫೈನಲಿ ನಮ್ಮ ಮೋಕ್ಷಿತಾ ಅವರು ಬಿಗ್ ಬಾಸ್ ಮುಗಿದ ಮೇಲೆ, ಬಿಗ್ ಬಾಸ್ 11 ಮುಗಿದ ಮೇಲೆ ಏನೋ ಒಂದು ಪ್ರಾಜೆಕ್ಟ್ ಮುಖಾಂತರ ಬರ್ತಾರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಇವಾಗ ನಮ್ಮ ಮೋಕ್ಷಿತಾ ಅವರು ಹಾಗೆ ವಿನಯ್ ಗೌಡ ಇಬ್ಬರ ಒಂದು ಜೋಡಿಯಲ್ಲಿ ಒಂದು ವೆಬ್ ಸೀರಿಯಸ್ ನಮ್ಮ ZEE5 ಅಲ್ಲಿ ತೆರೆ ಕಾಣ್ತಾ ಇದೆ. ಸೊ ಅದಕ್ಕೆ ಶೂಟಿಂಗ್ ಕೂಡ ಎಲ್ಲಾನು ಕೂಡ ಮುಗಿಸ್ತಾ ಇದ್ದಾರೆ. ಇದು ಆಕ್ಚುಲಿ ಎಲ್ಲೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಬಟ್ ಮೊನ್ನೆಯಿಂದ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಲ್ಲ ಕಡೆ ಈ ಜೋಡಿನ ಫುಲ್ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂದ್ರೆ ಮೋಕ್ಷಿತಾ ಮತ್ತೆ ನಮ್ಮ ವಿನಯ್ ಗೌಡ ಅವರು ಒಂದು ರೀಲ್ ಅಲ್ಲಿ ಎಲ್ಲ ಕಡೆ ಒಂದ್ ಸ್ವಲ್ಪ ಲೀಕ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು. ಅವರು ಏನು ಶೂಟಿಂಗ್ ಮಾಡ್ತಾ ಇರ್ತಾರ, ಶೂಟಿಂಗ್ ಸ್ಪಾಟ್ ಅಲ್ಲಿ ಈ ಒಂದು ವಿಡಿಯೋನ ತೆಗ್ದಿರೋಂಥದ್ದು. ಅಲ್ಲಿ ಭವ್ಯ ಏನು ನಮ್ಮ ಮೋಕ್ಷಿತಾ ಅವರು ವಿನಯ್ ಗೌಡ ಅವ್ರನ್ನ ಹಗ್ ಮಾಡೋವಂತಹ ಒಂದು ಸೀನು, ಹಗ್ ಮಾಡ್ಬಿಟ್ಟು ಅದು ಏನೋ ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಎಲ್ಲಿ ನೀನ್ ಬಿಟ್ಟು ಹೋಗಿದ್ಯಾ ಅಥವಾ ಏನಾದ್ರು ಏಟ್ ಆಗಿದ್ಯಾ ಏನೋ ಅಂತ ಹೇಳ್ಬಿಟ್ಟು ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಆ ಒಂದು ಶೂಟಿಂಗ್ ನಡೀತಾ ಇದೆ. ಆ ಒಂದು ಶೂಟಿಂಗ್ ನ ನೋಡ್ತಾ ಇದ್ರೆ ಇದೊಂದು ಸ್ವಲ್ಪ ಲವ್ ಸೀನ್ ಇರೋ ಅಂದ್ರೆ ರೊಮ್ಯಾಂಟಿಕ್ ಸೀನ್ ತರ, ರೊಮ್ಯಾಂಟಿಕ್ ಸೀನ್ ಅನ್ನೋದಕ್ಕಿಂತ ಒಂದು ಲವ್ ಸ್ಟೋರಿ ಇರೋಂತಹ ಒಂದು ಸೀನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ, ವೆಬ್ ಸೀರೀಸ್ ಅನ್ನೋದು ಗೊತ್ತಾಗ್ತಾ ಇದೆ ಫೈನಲಿ. ಸೊ ಹಂಗಾಗಿ ನನಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇದು ಫಿಲಮ್ ಅಥವಾ ಧಾರಾವಾಹಿನೋ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಫೈನಲಿ ಗೊತ್ತಾಗಿದೆ ಏನಪ್ಪಾ ಅಂದ್ರೆ ನಮ್ಮ ವಿನಯ್ ಗೌಡ ಮತ್ತೆ ಮೋಕ್ಷಿತಾ ಇಬ್ರು ಸೇರ್ಬಿಟ್ಟು ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ. ಈಗ ಒಂದು ಅಯ್ಯನ ಮನೆ ಅನ್ನೋದು ZEE5 ಅಲ್ಲಿ ತುಂಬಾನೇ ಫೇಮಸ್ ಆದಂತಹ ಒಂದು ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಈ ಒಂದು ವೆಬ್ ಸೀರೀಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ಮೋಕ್ಷಿತಾ ಅವರು. ಹಾಗೆ ವಿನಯ್ ಗೌಡ ಅವರು ಬಿಗ್ ಬಾಸ್ 10 ಅಲ್ಲಿ ತುಂಬಾನೇ ಒಂದು ವೈರಲ್ ಕ್ರಿಯೇಟ್ ಮಾಡಿದಂತಾನೆ ಹೇಳ್ಬೋದು. ಬಿಗ್ ಬಾಸ್ ಆನೆ ಅಂತಾನೆ ಒಂದು ಫೇಮಸ್ ಆದಂತಹವರು. ಹಾಗೆ ನಮ್ಮ ಮೋಕ್ಷಿತಾ ಅವರು ಕೂಡ ಅಷ್ಟೇ. ವಿನಯ್ ಗೌಡ ಅವ್ರಿಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇತ್ತು, ಅದೇ ರೀತಿ ಬಿಗ್ ಬಾಸ್ 11 ಅಲ್ಲಿ ಅಷ್ಟೇ ಫ್ಯಾನ್ ಫಾಲೋವರ್ಸ್ ನ ಹೊಂದಿದ್ದಂಥದ್ದು ನಮ್ಮ ಮೋಕ್ಷಿತಾ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಷ್ಟು ಫ್ಯಾನ್ ನ ಬೇಸಸ್ ತುಂಬಾ ಇಬ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೂಡ ಮೋಕ್ಷಿತಾ ಅವರಾಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಇನ್ನೂ ಕೂಡ ಹೆಂಗೆ ಅಂದ್ರೆ ನಮ್ಮ ಫಾಲೋವರ್ಸ್ ಆಗಿರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಾಗಿರ್ಬೋದು, ಎಲ್ಲ ಅಂದ್ರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತಹ ಅವ್ರದೇ ಆದಂತಹ ಒಂದು ಫ್ಯಾನ್ ಬೇಸಸ್ ನ ಹೊಂದಿರುವಂತವ್ರು. ಸೊ ಹಂಗಾಗಿ ಈ ವೆಬ್ ಸೀರೀಸ್ ಖಂಡಿತ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಅಯ್ಯ ನಮ್ಮನೆ ಎಷ್ಟು ಫೇಮಸ್ ಆಗ್ತಾ ಇದೆ ನೋಡಿ ವೆಬ್ ಸೀರೀಸ್. ಸೀರಿಯಲ್ಗಳಿಗಿಂತನೂ ಕೂಡ ಈ ವೆಬ್ ಸೀರೀಸ್ ಕರ್ನಾಟಕದಲ್ಲಿ ತುಂಬಾನೇ ಒಂದು ಚಾಪ್ನ ಮೂಡ್ತಾ ಇದೆ. ಅಂದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಾ ಇದೆ ಇವಾಗ. ಮೋಕ್ಷಿತಾ ಅವರು ಧನರಾಜ್ ಇಬ್ರು ಸೇರ್ಬಿಟ್ಟು ಒಂದು ವೆಬ್ ಸೀರೀಸ್ ಕೂಡ ಮಾಡಿದ್ರು ಫಸ್ಟ್. ಸೊ ಈಗ ಎರಡನೇ ವೆಬ್ ಸೀರೀಸ್ ಕೂಡ ಸೀರೀಸ್ ಮಾಡ್ತಾ ಇದ್ದಾರೆ ನಮ್ಮ ಮೋಕ್ಷಿತಾ ಅವರು. ಅದು ವಿನಯ್ ಗೌಡ ಅವ್ರ ಜೊತೆ. ಇದು ಕೂಡ ತುಂಬಾನೇ ಸಕ್ಸಸ್ ಕೊಡೋ ಅಂತಹ ಚಾನ್ಸಸ್ ತುಂಬಾನೇ ಇದೆ ಅಂತ ಗೊತ್ತಾಗ್ತಾ ಇದೆ. ಧನರಾಜ್ ಮತ್ತೆ ನಮ್ಮ ಮೋಕ್ಷಿತಾ ಅವರು ಒಂದು ಸೀನ್ ನ ಮಾಡ್ತಾರೆ. ಅದು ಕೂಡ ತುಂಬಾನೇ ಒಂದು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇಬ್ರು ಕೂಡ ಒಂದು ಮದುವೆ ಸೀನ್ ಅಲ್ಲಿ ಒಂದು ಏನಿತ್ತು ಆ ಸೀನ್ ಸಖತ್ ವೈರಲ್ ಆಗ್ತಾ ಬಂತು. ಸೊ ಹಂಗಾಗಿ ಈಗ ಮೋಕ್ಷಿತಾ ಅವರು ವೆಬ್ ಸೀರೀಸ್ ನೇ ಆಯ್ಕೆ ಮಾಡ್ಕೊಂಡಿದ್ರೆ. ಒಟ್ನಲ್ಲಿ ಏನ್ ಗೊತ್ತಾ, ಫ್ಯಾನ್ಸ್ ಗಳಿಗೆ ಎಲ್ಲಾದ್ರೂ ಬರಮ್ಮ, ನೀನು ಒಂದು ಸೀರಿಯಲ್ ಆಗು ಬಾ ಅಥವಾ ವೆಬ್ ಸೀರೀಸ್ ಅಲ್ಲಾದ್ರು ಬಾ, ಬಟ್ ಸಿನಿಮಾದಲ್ಲೂ ಬಾ, ನಾವು ಅಕ್ಸೆಪ್ಟ್ ಮಾಡ್ತೀವಿ, ನಾವು ಇಷ್ಟಪಡ್ತೀವಿ, ನೀವು ನೋಡಕ್ ನಾವು ಕಾಯ್ತಾ ಇದೀವಿ ಅಂತ ಅನ್ನೋರು ಫ್ಯಾನ್ಸ್ಗಳು ಸಖತ್ ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಕೂಡ ಈ ಎರಡು ಜೋಡಿ ಏನ್ ರೀಲ್ಸ್ ಮೊನ್ನೆಯಿಂದ ಆಕ್ಚುಲಿ ಈ ಒಂದು ರೀಲು ಎಲ್ಲಾ ಕಡೆ ಹರಿದಾಡ್ತಾ ಇರೋದ್ರಿಂದ ಫ್ಯಾನ್ಸ್ ಅಂತೂ ಕಾಯ್ತಾ ಇದ್ದಾರೆ ಯಾವಾಗ ಈ ವೆಬ್ ಸೀರೀಸ್ ರಿಲೀಸ್ ಆಗುತ್ತೆ, ಯಾವ್ದ್ರಲ್ಲಿ ಬರುತ್ತೆ ಅಂತೆಲ್ಲಾನು ಕೂಡ ವೇಟ್ ಮಾಡ್ತಾ ಇದ್ರ. ಸೊ ZEE5 ಅಲ್ಲಿ ಖಂಡಿತ ಇನ್ನೇನ್ ಶೂಟಿಂಗ್ ಮುಗಿಯೋ ಹಂತದಲ್ಲಿದೆ, ಲಾಸ್ಟ್ ಹಂತದಲ್ಲಿ. ಹಂಗಾಗಿ ಅವರು ಒಂದು ಆ ಸೀನ್ ಬಿಡುಗಡೆ ಮಾಡಿರೋದು ಫಸ್ಟೇ ಬಿಟ್ಕೊಟ್ಬಿಟ್ರೆ ಅದಕ್ಕೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಸೊ ಹಂಗಾಗಿ ಇನ್ನೇನು ಒಂದು ವಾರ ಅಥವಾ ಒಂದು 15 ಡೇಸ್ ಅಲ್ಲಿ ಆ ಒಂದು ಶೂಟಿಂಗ್ ಫುಲ್ ಮುಗಿಯುತ್ತೆ ವೆಬ್ ಸೀರೀಸ್ದು. ಸೊ ಅವಾಗ ನಮಗೆ ZEE5 ಅಲ್ಲಿ ರಿಲೀಸ್ ಮಾಡ್ತಾರೆ, ಅದ್ರ ಪ್ರಮೋಷನ್ ಕೂಡ ಮಾಡ್ತಾರೆ. ಯಾವ ವೆಬ್ ಸೀರೀಸ್ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಟ್ ಇದೊಂದು ಬಿಗ್ ಅಪ್ಡೇಟ್. ಮೋಕ್ಷಿತಾ ಫ್ಯಾನ್ಸ್ಗಳು ಯಾರೆಲ್ಲ ಇದ್ದೀರಾ ಅವರಿಗೆ ತುಂಬಾನೇ ಖುಷಿ ಆಗಿರುತ್ತೆ. ಅದರಲ್ಲೂ ವಿನಯ್ ಗೌಡ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ಈ ವೆಬ್ ಸೀರೀಸ್ ಇಂದ ನಿಜವಾಗ್ಲೂ ಕೂಡ ಇವರಿಬ್ರು ಟ್ರೆಂಡಿಂಗ್ ಜೋಡಿ ಆಗ್ತಾರೆ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಈ ಜೋಡಿ ಬಹಳಷ್ಟು ಇಷ್ಟ ಆಗ್ತಾ ಇದೆ. ಈ ಜೋಡಿ ಸೂಪರ್ ಆಗಿ ಕಾಣಿಸ್ತಾ ಇದೆ. ಹೈಟ್ ವೈಸ್ ಆಗಿರ್ಬೋದು ಎಲ್ಲಾನು ಕೂಡ ಒಂಥರ ಜೋಡಿ ಒಂಥರ ನೋಡಿದ ತಕ್ಷಣ ಖುಷಿ ಆಗುವಂತಹ ರೀತಿಯಲ್ಲಿದೆ. ಅಂದ್ರೆ ಭವ್ಯ ಗೌಡ ಕಿರಣ್ ಜೋಡಿನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂದ್ರೆ ಯಾವಾಗ್ಲೂ ಕೂಡ ನಮ್ಮ ಭವ್ಯ ಗೌಡ ತ್ರಿವಿಕ್ರಮ್ಗೆ ಅಂತನದೇ ಇರ್ತಾ ಇತ್ತು. ಬಟ್ ಆ ಸೀನ್ಗಳು, ಆ ಒಂದು ಪ್ರೋಮೋ ಶೂಟ್ ಆಗಿರ್ಬೋದು, ಅದೆಲ್ಲ ನೋಡ್ಬಿಟ್ಟು ಜನ ಈ ಜೋಡಿನೇ ಅಂತೇಳಿ ಫಿಕ್ಸ್ ಆಗ್ಬಿಟ್ರು. ಇದೇ ರೀತಿ ಮೋಕ್ಷಿತಾ ವಿನಯ್ ಜೋಡಿನೂ ಕೂಡ ಈ ಜೋಡಿ ಸೂಪರ್ ಅನ್ನೋ ರೀತಿ ಅಂತೂ ಖಂಡಿತ ಆಗುತ್ತೆ ಅಂತ ಎಲ್ಲರ ಒಂದು ಮನೆ ಮಾತಾಗ್ತಾರೆ. ಮೋಕ್ಷಿತಾಗೆ
ವಿನಯ್ ಕೂಡ ಆಲ್ರೆಡಿ ಎಲ್ಲರೂ ಫ್ಯಾನ್ಸ್ ಬೇಸಸ್ ಸಕ್ಕತ್ತಿದೆ. ಬಟ್ ಇನ್ನೇನು ಈ ಒಂದು ವೆಬ್ ಸೀರೀಸ್ ಶೂಟಿಂಗ್ ಮುಗಿದ ಮೇಲೆ ನಮ್ಮ ಮುಂದೆ ಬರ್ತಾರೆ. ತುಂಬಾ ಚೆನ್ನಾಗಿದೆ. ಲವ್ ಸ್ಟೋರಿ ಇರುವಂತಹ ಒಂದು ವೆಬ್ ಸೀರೀಸ್ ಆಗಿದೆ ಇದು. ಸಕ್ಸಸ್ನ ಕಾಣಲಿ, ಇಬ್ರಿಗೂ ಕೂಡ ಸಕ್ಸಸ್ ಆಗಲಿ. ಅಂದ್ರೆ BBK11 ಅಲ್ಲಿರುವಂತಹ ಒಂದು ಬ್ಯೂಟಿ ಕ್ವೀನ್ ಅಂತಾನೆ ಕರಿಬಹುದು, ಒಂದು ಸ್ವಾಭಿಮಾನದ ಹುಡುಗಿ ಅಂತಾನೆ ಕರಿಬಹುದು. ಆ ಹುಡುಗಿಗೆ ಒಂದು ಎಲ್ಲಾ ರೀತಿಯಲ್ಲೂ ಕೂಡ ಈ ವೆಬ್ ಸೀರೀಸ್ ಹೆಸರನ್ನ ತಂದ್ಕೊಡ್ಲಿ, ಹಂಗೆ ಯಶಸ್ಸನ್ನ ತಂದ್ಕೊಡ್ಲಿ ಅಂತ ಕೇಳ್ಕೊಂತೀನಿ. ನಿಮ್ಗೆ ಏನಿಸ್ತಾ ಇದೆ ಮೋಕ್ಷಿತಾ ಅವರ ಈ ಒಂದು ಹೊಸ ಪ್ರಯತ್ನಕ್ಕೆ? ಯಾರ್ಯಾರೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀರಾ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು 1K ಸಬ್ಸ್ಕ್ರೈಬರ್ಸ್ನ ಬೇಗ ಮುಗಿಸಿ ಅಂತ ಕೇಳ್ತಾ ಬೈ ಬೈ ಗೈಸ್, ಲವ್ ಯು.